ಗೋಲ್ಡ್ ಅಂಡ್ ಸಿಲ್ವರ್ ಬಿಗ್ ಕ್ರಾಶ್ ಆಗಿದೆ. 15 ಇಯರ್ಸ್ ಅಲ್ಲಿ ಇದೇ ಫಸ್ಟ್ ಟೈಮ್ ಲೋಯರ್ ಸರ್ಕ್ಯೂಟ್ ಅಂತಾನೆ ಹೇಳ್ಬೋದು. $5 ಟ್ರಿಲಿಯನ್ ಅಷ್ಟು ವೈಪ್ ಔಟ್ ಆಗಿದೆ ಗೋಲ್ಡ್ ಮಾರ್ಕೆಟ್ ಅಲ್ಲಿ. ಇದಕ್ಕೆ ಮೇನ್ ರೀಸನ್ ಏನು? ಕೆವಿನ್ ಮಾರ್ಷಾ ಇಲ್ಲ ರಷ್ಯಾ ಇಂಟ್ ಕೊಡ್ತಾ ಏನನ್ನ ಗೋಲ್ಡ್ ಸೆಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಇಲ್ಲ ಚೈನಾದಲ್ಲಿ ಪ್ಲಾಟ್ಫಾರ್ಮ್ ಕೊಲ್ಯಾಪ್ಸ್ ಆಗಿದೆಯಾ, ಇದರಿಂದನೇ ಗೋಲ್ಡ್ ಬಿಗ್ ಫಾಲ್ ಆಗಿದೆಯಾ ಅಂತ ನೋಡೋಣ. ಇನ್ನು ಮದರ್ ಆಫ್ ಆಲ್ ಡೀಲ್ಸ್ ಕಂಪ್ಲೀಟ್ ಆಯ್ತು. ಇದರಿಂದ US ಯಾವ ತರ ಕಮೆಂಟ್ ಮಾಡ್ತಾ ಇದೆ, ಅದ್ರ ಜೊತೆಗೆ ನೆರೆ ರಾಷ್ಟ್ರಗಳಾದಂತಹ ಚೈನಾ ಮತ್ತು ಬಾಂಗ್ಲಾದೇಶ್ಗೆ ಯಾವ ತರ ಹೊಡೆತ ಆಗಿದೆ ಅಂತ ನೋಡೋಣ. ಇನ್ನು ಯೂನಿಯನ್ ಬಜೆಟ್ February 1st ನಾಳೆ ಸ್ಪೆಷಲ್ ಡೇ, ಸಂಡೇಲಿ ಯೂನಿಯನ್ ಬಜೆಟ್ ಮಂಡಿಸ್ತಾ ಇದ್ದಾರೆ. ಅದರಲ್ಲೂ ಟ್ರೇಡಿಂಗ್ ಸೆಷನ್ ಅವತ್ತು ಓಪನ್ ಇರುತ್ತೆ. ಹಾಗಾದ್ರೆ ಯೂನಿಯನ್ ಬಜೆಟ್ ಯಾವ್ದಕ್ಕೆಲ್ಲ ಒತ್ತು ಕೊಡ್ತಾರೆ ಅಂತ ನೋಡೋಣ. ಇನ್ನು FIIs ಟರ್ನ್ ಆಗ್ತಾರ ಸೆಲ್ಲಿಂಗ್ ಇಂದ ಬೈಯಿಂಗ್ಗೆ, ಯಾಕಂದ್ರೆ ಗೋಲ್ಡ್ ಮಾರ್ಕೆಟ್ ಫಾಲ್ ಆದಾಗ FIIs ಗ್ರಾಜುಯಲಿ ಇನ್ಕ್ರೀಸ್ ಆಗ್ತಾರ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅಂತ ನೋಡೋಣ. ಅದ್ರ ಜೊತೆಗೆ ರುಪಿ ಮಾತ್ರ ರೆಕಾರ್ಡ್ ಲೋ ಆಗ್ತಾನೆ ಇದೆ. ಇನ್ನು ಕ್ರೂಡ್ ಆಯಿಲ್ ಗ್ರಾಜುಯಲಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಇದರಿಂದ ಫಿಸಿಕಲ್ ಡಿಫಿಶಿಯೇಟ್ ಆಗುತ್ತಾ ಅಂತ ನೋಡೋಣ. ಇನ್ನು ಓವರ್ ಆಲ್ ಆಗಿ ವರ್ಲ್ಡ್ ಮಾರ್ಕೆಟ್ ಅಲ್ಲಿ ಏನೆಲ್ಲ ನಡೀತಾ ಲಾಸ್ಟ್ 1 ವೀಕ್ ಅಲ್ಲಿ ಅಂತ ನೋಡ್ತಾ, ಪ್ರೆಸೆಂಟ್ ಆಗಿ ನಮ್ಮ ನಿಫ್ಟಿ ಯಾವ ಸ್ಟೇಜ್ ಅಲ್ಲಿ ಇದೆ ಮತ್ತೆ ನೆಕ್ಸ್ಟ್ ಪ್ರೈಸ್ ಆಕ್ಷನ್ ಯಾವ ತರ ಇರುತ್ತೆ ನೆಕ್ಸ್ಟ್ ಕಮಿಂಗ್ ವೀಕ್ ಅಲ್ಲಿ ಅಂತ ಅನಾಲಿಸಿಸ್ ಮಾಡ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಮಿಸ್ಟರ್ ಪ್ರಾಫಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಫ್ಟಿ ಲಾಸ್ಟ್ ವೀಕ್ ಅಲ್ಲಿ ಮಿಕ್ಸ್ಡ್ ರಿಯಾಕ್ಷನ್ ಅಂತ ತೋರಿಸ್ತಾ 25 ಪಾಯಿಂಟ್ಸ್ ಲಾಸ್ ಆಗಿಬಿಟ್ಟು 25,300 ರೇಂಜ್ ಅಲ್ಲೇ ಕ್ಲೋಸ್ ಆಗಿದೆ. ಇನ್ನು ಜಪಾನ್ ಮಾರ್ಕೆಟ್ ನೋಡೋದಾದ್ರೆ 300 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು ಅದನ್ನು ಸಹ ಮಿಕ್ಸ್ಡ್ ರಿಯಾಕ್ಷನ್, ಬಟ್ 53,000 ಎಬೋನೆ ಕ್ಲೋಸ್ ಆಗಿದೆ. ಇನ್ನು ಡೌಜನ್ ಮಾರ್ಕೆಟ್ ಅಮೆರಿಕದ ಮಾರ್ಕೆಟ್ ನೋಡೋದಾದ್ರೆ 245 ಪಾಯಿಂಟ್ಸ್ ಲಾಸ್ ಆಗ್ಬಿಟ್ಟು 48,000 ರೇಂಜ್ ಅಲ್ಲೇ ಕ್ಲೋಸ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಗೋಲ್ಡ್ ಅಂಡ್ ಸಿಲ್ವರ್ ಎಸ್ಪೆಷಲಿ ಈ ವೀಕ್ ಅಲ್ಲಿ ಮಾತಾಡೋದಾದ್ರೆ ಗೋಲ್ಡ್ ಬಿಗ್ ಕ್ರಾಶ್ ಆಗಿದೆ. $5 ಟ್ರಿಲಿಯನ್ ಅಷ್ಟು ವೈಪ್ಡ್ ಔಟ್ ಆಗಿದೆ. ಇದಕ್ಕೆ ಮೇನ್ ರೀಸನ್ ಏನು? ಫ್ರಮ್ ಆಲ್ ಟೈಮ್ ಮೈ ಏನಿತ್ತು ಗೋಲ್ಡ್, ಅಲ್ಲಿಂದ $600 to $700 ಫ್ರೀ ಫಾಲ್ ಆಗಿದೆ ಅಂತಾನೆ ಹೇಳ್ಬೋದು ಇನ್ ಎ ಸಿಂಗಲ್ ಡೇ. ಸೊ ಇದಕ್ಕೆ ಮೇನ್ ರೀಸನ್ ಏನು? ಮೇನ್ ರೀಸನ್ ಬಂದ್ಬಿಟ್ಟು ಕೆವಿನ್ ಮಾರ್ಷಾ. ಯಾರು ಕೆವಿನ್ ಮಾರ್ಷ್? ಡೊನಾಲ್ಡ್ ಟ್ರಂಪ್, ಅಮೆರಿಕದ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು ಹೊಸದಾಗಿ ಫೆಡ್ ಚೇರ್ಮನ್ ಆಗಿ ಅಪಾಯಿಂಟ್ ಮಾಡ್ತಾ ಇರೋದೇ ಕೆವಿನ್ ವಾರ್ಷ್. ಸೊ ಇವರು ಈಗಿರೋ ಪ್ರೆಸೆಂಟ್ ಏನಿದ್ದಾರೆ ಜೇಮ್ಸ್ ಪೋಲ್ ಅವರು ಎಕ್ಸಿಟ್ ಆಗ್ತಾರೆ, ರಿಟೈರ್ಡ್ ಆಗ್ತಾ ಇದ್ದಾರೆ. ಅವ್ರ ಪ್ಲೇಸ್ಗೆ ಯಂಗ್ ಮ್ಯಾನ್. ಸೊ ಇವ್ರು ತಂದಿರೋ ರಿಫಾರ್ಮರ್ಸ್ ಏನಿದೆ, ಸೊ ಈ ರಿಫಾರ್ಮರ್ಸ್ ಏನಿದೆ ಅದು ಈ ಸರಿ ತರ್ತಾರ 2026 ಇಂದ ತರ್ತಾರ ಅನ್ನೋದೇ ಎಲ್ಲರ ಇನ್ವೆಸ್ಟ್ಮೆಂಟ್ ಅಲ್ಲಿ ಭಯದಿಂದನೇ ಗೋಲ್ಡ್ ಸೆಲ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗಾದ್ರೆ ಇವ್ರು ಏನ್ ಮಾಡ್ಬೋದು? ಇವ್ರು ಒಂದೇ ಹೇಳಿಕೆ ಹೇಳೋದು, ಬ್ಯಾಲೆನ್ಸ್ ಶೀಟ್ ಏನಿದೆ ಫೆಡರಲ್ ರಿಸರ್ವ್ ಬ್ಯಾಂಕ್ ಅದು ದೊಡ್ಡದಾಗಿರೋ ಅವಶ್ಯಕತೆ ಇಲ್ಲ, ಅದು ಚಿಕ್ಕದಾಗಿದ್ದಷ್ಟು ನಮ್ಮ ಒಂದು ಎಕಾನಮಿ ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳ್ತಾರೆ. ದೊಡ್ಡದಂದ್ರೆ ಏನು ಅಂದ್ರೆ ಮಾರ್ಕೆಟ್ ಅಪ್ ಆದಾಗ ಇಲ್ಲ ಡೌನ್ ಆದಾಗ ನಾವು ಫಂಡಿಂಗ್ ಲಿಕ್ವಿಡಿಟಿ ಇನ್ಕ್ರೀಸ್ ಮಾಡೋದು ಇಲ್ಲ ಲಿಕ್ವಿಡಿಟಿನ ಕಡಿಮೆ ಮಾಡೋದು, ಇದನ್ನೆಲ್ಲ ಮಾಡಬಾರ್ದು ಅಂದ್ರೆ ಅಟ್ ಪ್ರೆಸೆಂಟ್ ಮಾಡ್ತಾ ಇದಾರೆ, ಇನ್ ಮುಂದೆ ಮಾಡಬಾರ್ದು ಅಂದ್ರೆ ಯಾವುದೇ ಒಂದು ಫೈನಾನ್ಸ್ ಕಂಟ್ರೋಲ್ ಅಂದ್ರೆ ನಮ್ಮ ಹತ್ರ ಇರುವಂತ ಬ್ಯಾಲೆನ್ಸ್ ಶೀಟ್ ಅಮೌಂಟ್ ನ ರೆಡ್ಯೂಸ್ ಮಾಡ್ಕೊ ಬಂದಾಗ ಆಗ ನಾವು ಮಾರ್ಕೆಟ್ಗೆ ಎನಿ ಟೈಮ್ ಐದರ್ ಫಾಲ್ ಆಗ್ತಾ ಇರ್ಲಿ ಇಲ್ಲ ಅಪ್ ಆಗ್ತಾ ಇರ್ಲಿ ನಾವು ಇಂಟರ್ಫಿಯರ್ ಆಗ್ಬಾರ್ದು. ಆಗ ರಿಯಲ್ ಎಕಾನಮಿ ಅನ್ನೋದು ತೋರಿಸ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಕೆವಿನ್ ಮಾರ್ಷರು ಒಂದು ಸರಿ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಸೊ ಇದರಿಂದನೇ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡೋರ್ಗೆ ಪ್ಯಾನಿಕ್ ಆಗಿ ಪ್ರಾಫಿಟ್ ಬುಕಿಂಗ್ ಮಾಡಿದ್ರ ಅನ್ನೋದು ಒಂದು ಮೇನ್ ರೀಸನ್ ಅಂತ ಕಾಣ್ಬೋದು. ಸೊ ಈ ಒಂದು ಬ್ಯಾಲೆನ್ಸ್ ಶೀಟ್ ಕಡಿಮೆ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಲಿಕ್ವಿಡಿಟಿ ಅನ್ನೋದು ಇನ್ಕ್ರೀಸ್ ಅಂಡ್ ಡಿಕ್ರೀಸ್ ಮಾಡೋದು ಇಲ್ಲ ಅಂದ್ರೆ ಮಾರ್ಕೆಟ್ ಅದ್ರ ಪಾಡ್ಗೆ ಅದು ಕೆಲಸ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಆಗ ಎಕಾನಮಿ ಅನ್ನೋದು ಸ್ಟ್ರಾಂಗ್ ಆಗ್ತಾ ಇರುತ್ತೆ. ಆಗ ಯಾವುದೇ ಒಂದು ಇನ್ಫ್ಯೂಷನ್ ಅನುಕೂಲ ಆಗ್ಬೋದು ಅನನುಕೂಲ ಆಗ್ಬೋದು. ಇಲ್ಲಿ ಮಾಡದೇ ಇದ್ದಾಗ ಏನಿದೆ ಫೆಡ್ ಚೇರ್ಮನ್ ಹೇಳೋದು ಅದು ಮಾಡಿಲ್ಲ ಅಂದಾಗ ಅದು ರಿಯಲ್ ಎಕಾನಮಿ ಅನ್ನೋದು ತೋರಿಸುತ್ತೆ ಅಂತಾನೆ ಹೇಳಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಸೊ ಅವ್ರು ತಂದಿರೋ ರಿಫಾರ್ಮರ್ಸ್ ಈ ತರ ಏನಾದ್ರು ತಂದ್ರೆ ಆಗ ಅವ್ರ ರೇಟ್ ಕಟ್ ಆಗ್ಲಿ ರೇಟ್ ಇನ್ಕ್ರೀಸ್ ಆಗ್ಲಿ ಯಾವುದೇ ಒಂದು ಮಾರ್ಕೆಟ್ಗೆ ಅನುಕೂಲ ಆಗುತ್ತೆ ಅನನುಕೂಲ ಆಗುತ್ತೆ ಅಂತ ನೋಡಲ್ಲ. ಅವ್ರು ಏನ್ ಬೇಕೋ ಅದನ್ನೇ ಮಾಡ್ತಾ ಹೋಗ್ತಾರೆ ಅಂತಾನೆ ಹೇಳ್ತಾ ಇದ್ದಾರೆ. ಸೊ ಅದರಿಂದನೇ ಪ್ಯಾನಿಕ್ ಆಗಿ ಸೆಲ್ಲಿಂಗ್ ಆಗಿದೆ ಅಂತ ಹೇಳ್ಬೋದು ಗೋಲ್ಡ್. ಸೊ ಅದೊಂದೇ ರೀಸನ್ ಇಲ್ಲ, ಅದ್ರ ಜೊತೆಗೆ ಚೈನಾ ಪ್ಲಾಟ್ಫಾರ್ಮ್ ಏನಿತ್ತು ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅದು ಕೊಲ್ಯಾಪ್ಸ್ ಆಗಿದೆ ಅಂತ ಹೇಳ್ತಾರೆ. ಆ ಒಂದು ರೀಸನ್ ಇಂದನೂ ಗೋಲ್ಡ್ ಫಾಲ್ ಆಯ್ತಾ. ಸೊ ಅದ್ರ ಜೊತೆಗೆ ರಷ್ಯಾ ಸೆಂಟ್ರಲ್ ಬ್ಯಾಂಕ್ ಗೋಲ್ಡ್ ಏನಾದ್ರು ಸೆಲ್ ಮಾಡೋದಕ್ಕೆ ಹಿಂಟ್ ಕೊಟ್ಟಿದ್ಯಾ. ಸೊ ಇದೆಲ್ಲ ಡೇಟಾ ಇಂದನೇ ಗೋಲ್ಡ್ ಒಂದು ಬಿಗ್ ಕೊಲ್ಯಾಪ್ಸ್, ಸಡನ್ ಬಿಗ್ ಕೊಲ್ಯಾಪ್ಸ್ ಆಯ್ತಾ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಇದು ಏನ್ ಕೊಲ್ಯಾಪ್ಸ್ ಆಗಿದೆ ಇದು ಕಂಟಿನ್ಯೂ ಆಗುತ್ತಾ
ಇಲ್ವಾ ಅನ್ನೋದು ಮಂಡೆಯಿಂದ ನಮ್ಗೆ ಒಂದು ಕ್ಲಾರಿಟಿ ಬರುತ್ತೆ. ಈ ವೀಕ್ ಅಲ್ಲಿ ಗೋಲ್ಡ್ ಫರ್ದರ್ ಫಾಲ್ ಇದೆಯಾ, ಇಲ್ಲ ಅಲ್ಲೇ ಸ್ಟೇ ಆಗುತ್ತಾ? ಇದೇ ತರ ಲಾಸ್ಟ್ ಅಕ್ಟೋಬರ್ ಅಲ್ಲಿನೂ ಸಹ ಇಟ್ಸ್ ಸೇಮ್ ಥಿಂಗ್, ಒಂದು ಬಿಗ್ ಫಾಲ್ ಆಗಿತ್ತು. ಬಟ್ ಆದ್ರೆ ಈ ತರ ಬಿಗ್ ಫಾಲ್ ಆಗಿರಲಿಲ್ಲ. ಬಿಗ್ ಫಾಲ್ ಅಕಾರ್ಡಿಂಗ್ ಟು ಆ ಡೇಟಾ ಪ್ರಕಾರ ಅದು ಬಿಗ್ ಫಾಲ್. ಆದ್ರೆ ಈ ಸರಿ ಮಾತ್ರ ಯಾರು ಬೈಯರ್ಸೇ ಇಲ್ಲ ಇಂಡಿಯನ್ ಮಾರ್ಕೆಟ್ ಅಲ್ಲಿ. 10:40ಗೆ ಸೊ ಟ್ರೇಡಿಂಗ್ ಇಸ್ ಕ್ಲೋಸ್ಡ್ ತರನೇ ಇತ್ತು, ಯಾವುದೇ ಒಂದು ಟ್ರಾನ್ಸಾಕ್ಷನ್ ಆಗಿಲ್ಲ ಅಂತಾನೆ ಹೇಳ್ಬೋದಾಗಿದೆ. ಸೊ ಹಾಗಾದ್ರೆ ಎಷ್ಟು ಬಿತ್ತು ಗೋಲ್ಡ್? $700 ಫ್ರಮ್ ಹೈ ಇಂದ ಗೋಲ್ಡ್ ಬಿದ್ಬಿಟ್ಟು ಈಗ $4,870 ಪರ್ ಅನ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇದ್ರೆ, ಇನ್ನು ಸಿಲ್ವರ್ ಇಟ್ಸ್ ಸೇಮ್ ಥಿಂಗ್, $121 ಏನ್ ಟಚ್ ಆಗಿತ್ತು ಅದು ಈಗ $85 ರೇಂಜ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಸೊ ಸಿಲ್ವರ್ ಅಷ್ಟೇ ಇನ್ ಸಿಂಗಲ್ ಡೇ 1 lakh ಅಷ್ಟು ಡೌನ್ ಆಗಿದೆ. ಏನಿತ್ತು 4,26,000 ಏನಿತ್ತು, ಅಲ್ಲಿಂದ ಈಗ 3,12,000 ವರ್ಗು ಇನ್ ಸಿಂಗಲ್ ಡೇ ಬಿಗ್ಗೆಸ್ಟ್ ಫಾಲ್ ಅಂತಾನೆ ಹೇಳ್ಬೋದು. ಸೊ ಅಷ್ಟು ಬಿಗ್ ಫಾಲ್ ಆಗಿದೆ. ಸೊ ಇದೆಲ್ಲ ಬಂದ್ಬಿಟ್ಟು ಏನು ಗೋಲ್ಡ್ ಅಂಡ್ ಸಿಲ್ವರ್ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಇದು ಯಾವ ತರ ರಿಯಾಕ್ಟ್ ಆಗುತ್ತೆ ಅನ್ನೋದೇ ನೋಡ್ಬೇಕಾಗಿದೆ. ಸೊ ಇನ್ನು ಮದರ್ ಆಫ್ ಆಲ್ ಡೀಲ್ಸ್ ಏನಿತ್ತು ಅದು ಇಂಡಿಯಾ ಕಂಪ್ಲೀಟ್ ಮಾಡಿದೆ ಯುರೋಪಿಯನ್ ಜೊತೆ. ಹಾಗಾದ್ರೆ ನೆರ ರಾಷ್ಟ್ರಗಳು ಏನ್ ಹೇಳ್ಬೋದು, ಚೈನಾಗೆ ಆಗ್ಲಿ ಬಾಂಗ್ಲಾದೇಶಕ್ಕೆ ಆಗ್ಲಿ ಹೊಡೆತ ಆಗೋ ಸಾಧ್ಯತೆ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಟೆಕ್ಸ್ಟೈಲ್ ರೀಸನ್ ಇರ್ಬೋದು, ಇಲ್ಲ ಅದರ್ ರೀಸನ್ಸ್ ಅಲ್ಲಿ ಹೊಡೆತ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಈಗ ನಮ್ಗೆ ಮದರ್ ಆಫ್ ಡೀಲ್ಸ್ ಅಲ್ಲಿ ಆಗಿರುವಂತದ್ದು ಮೇನ್ ಏನು, ಟ್ಯಾರಿಫ್ ಬೆನಿಫಿಟ್ಸ್ ಇರ್ಬೋದು, ಇಲ್ಲ ಅಂದ್ರೆ ಎಂಪ್ಲಾಯ್ಮೆಂಟ್ ಬೆನಿಫಿಟ್ ಇರ್ಬೋದು, ಇಲ್ಲ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಆಗಿರ್ಬೋದು, ಇಲ್ಲ ಡಿಪೆಂಡೆನ್ಸಿ, ನಾವು US ಮೇಲೆ ತುಂಬಾ ಡಿಪೆಂಡೆಂಟ್ ಆಗಿದ್ವಿ, ಈಗ ಅದನ್ನ ಡೈವರ್ಟ್ ಮಾಡೋದು ಆಗ್ಬೋದು, ಆಗ ಡಿಪೆಂಡೆನ್ಸಿ ಅನ್ನೋದನ್ನ ಕಡಿಮೆ ಮಾಡ್ಕೊಳ್ಳೋದಾಗ್ಬೋದು, ಅದ್ರ ಜೊತೆಗೆ ಡಿಫೆನ್ಸ್ ಟೆಕ್ನಾಲಜಿ ಇನ್ಕ್ರೀಸ್ ಮಾಡ್ಕೊಳ್ಳೋದಾಗ್ಬೋದು. ಇದೆಲ್ಲನೂ ಮೇನ್ ಆಗಿ ಮದರ್ ಆಫ್ ಡೀಲ್ ಅಲ್ಲಿ ನಡೆದಿರೋ ಅಂತದ್ದು. ಆದ್ರೆ ಆ ಡೀಲ್ ಆಗಿರೋದ್ರಿಂದನೇ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅವರು ಕೆಂಡಾಮಂಡಲ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಅವ್ರು ಏನ್ ಹೇಳ್ತಾರೆ ಅದ್ರ ಬಗ್ಗೆ ಅಂದ್ರೆ, ಸೊ ಈ ಡೀಲ್ ಇಸ್ ನಾಟ್ ಗುಡ್ ಅಂತಾನೆ ಹೇಳ್ತಾರೆ. ಸೊ ಅದ್ರ ಜೊತೆಗೆ ಸ್ಕ್ಯಾಟ್ ಬೆನ್ಸೆಟ್ ಅವ್ರು ಏನ್ ಹೇಳ್ತಾರೆ, ಸ್ಕ್ಯಾಟ್ ಬೆನ್ಸೆಟ್ ಅವರು ಅವ್ರು ಯಾರು, ಟ್ರೆಜರಿ ಸೆಕ್ರೆಟರಿ, ಅಂದ್ರೆ ಇಲ್ಲಿನ ಫೈನಾನ್ಸ್ ಮಿನಿಸ್ಟ್ರಿ ಆಗಿರ್ತಾರೋ ಅಲ್ಲಿ ಅವರು ಟ್ರೆಜರಿ ಸೆಕ್ರೆಟರಿ. ಇವ್ರು ಹೇಳ್ತಾರೆ ಈ ಡೀಲು ಅನ್ಹ್ಯಾಪಿ ಅಂತ ಹೇಳ್ತಾರೆ, ಅಂದ್ರೆ ಅಮೆರಿಕಗೆ ಇದು ಅನ್ಹ್ಯಾಪಿ. ಸೊ ಡಿಸಪಾಯಿಂಟ್ ಆಗಿದೀವಿ ಅಂತ ಹೇಳ್ತಾರೆ. ಯಾಕಂದ್ರೆ ರಷ್ಯಾ ಇಂದ ಆಯಿಲ್ ಇಂಪೋರ್ಟ್ ಮಾಡ್ಕೊಂಡು ಅದನ್ನ ಕಡಿಮೆ ಮಾಡ್ತಾ ಇದ್ರು ಗ್ರಾಜುಯಲ್ಗೆ. ಆ ಟೈಮ್ ಅಲ್ಲಿ ಈ ಯುರೋಪಿಯನ್ ಜೊತೆ ಡೀಲ್ ಆಗಿರೋದು, ಈ ಡೀಲು ಇಟ್ಸ್ ನಾಟ್ ಗುಡ್ ಡೀಲ್ ಅಂತಾನೆ ಅವರು ಹೇಳ್ತಾರೆ. ಸೊ ಇಂಡೈರೆಕ್ಟ್ಲಿ ಏನಿದೆ, ರಷ್ಯಾದಿಂದ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳೋದನ್ನ ಅವರು ಕಡಿಮೆ ಮಾಡಿ US ಜೊತೆ ಇದ್ರೆ ಮಾತ್ರ ಒಳ್ಳೇದು ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ಅವರು ಪ್ರತಿಯೊಂದಕ್ಕೂ ಅಪೋಸ್ ಮಾಡ್ತಾನೆ ಬರ್ತಾರೆ. ಹಾಗಾದ್ರೆ ಏನಾಯ್ತು? ಸೊ ಇಂಡೈರೆಕ್ಟ್ ಆಗಿ ಯುರೋಪಿಯನ್ ಅವರೇ ಏನಾದ್ರೂ ಫಂಡ್ ಮಾಡ್ತಾರ ಅಂದ್ರೆ ಥ್ರೂ ಇಂಡಿಯಾ ಥ್ರೂ ಅಂತ ಹೇಳ್ಬಿಟ್ಟು ಅವರು ಸಂಶಯ ಪಡ್ತಾರೆ. ಅದ್ರ ಜೊತೆಗೆ ಅವ್ರು ಹೇಳೋದೇನ್ ಗೊತ್ತಾ, ಆಮೇಲೆ ಅವರು ಟ್ಯಾರಿಫ್ಗಳ ರಾಜನ ಅಂತ ಹೇಳ್ಬೋದು ಯಾರು, ಡೊನಾಲ್ಡ್ ಟ್ರಂಪ್ ಅವರು. ಫ್ರಾನ್ಸ್ ಆಯ್ತು, UK ಆಯ್ತು, ಈ ತರ ಟ್ಯಾರಿಫ್ 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 ಅಂತಾನೆ ಹೋಗ್ತಾ ಇದ್ದಾರೆ. ಆದ್ರೆ ಯುರೋಪಿಯನ್ ಅದಕ್ಕೆ ಬೆದರ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಎಷ್ಟೋ ಟ್ರೆಜರಿ ಬಾಂಡ್ಸ್ US ಟ್ರೆಜರಿ ಬಾಂಡ್ಸ್ ಡಿಕ್ರೀಸ್ ಮಾಡ್ಕೊಂತಾನೆ ಬರ್ತಾ ಇದ್ದಾರೆ. ಅಂದ್ರೆ ಈಗ ಗೋಲ್ಡ್ ಅನ್ನೋದು ಇನ್ಕ್ರೀಸ್ ಮಾಡ್ಕೊಂತ ಇದ್ದಾರೆ, ಟ್ರೆಜರಿ ಬಾಂಡ್ಸ್ ಅನ್ನೋದು ಡಿಕ್ರೀಸ್ ಮಾಡ್ಕೊಂತಾನೆ ಬರ್ತಾ ಇದ್ದಾರೆ. US ಟ್ರೆಜರಿ ಬಾಂಡ್ಸ್ ಇದರಿಂದ US ಅಲ್ಲಿ ತುಂಬಾ ಡಿಫಿಶಿಯೇಟ್ ಅಂದ್ರೆ ಟ್ರೇಡ್ ಡಿಫಿಶಿಯೇಟ್ ಆಗೋ ಸಾಧ್ಯತೆ ಹೆಚ್ಚಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ಡೀಲ್ ನಡೆದಿರೋ ಮದರ್ ಆಫ್ ಟ್ರೇಡ್ ಡೀಲ್ ನಡೆದಿರೋದ್ರಿಂದ $27 trillion ಅಷ್ಟು, ಅಂದ್ರೆ ಟೋಟಲ್ ಓವರ್ ಆಲ್ ವರ್ಲ್ಡ್ ಎಕಾನಮಿಯಲ್ಲಿ 25% ಅಷ್ಟು ಈ ಡೀಲ್ ಅಲ್ಲಿ ಇದೆ ಅಂತ ಹೇಳ್ತಾರೆ. ಆದ್ರೂ ಮಾರ್ಕೆಟ್ ರಿಯಾಕ್ಟ್ ಆಗಿಲ್ಲ. ಇನ್ ಅರ್ಜೆನ್ಸಿ ಬೇಸಿಸ್ ಅಂದ್ರೆ ಪ್ರೆಸೆಂಟ್ ಬೇಸಿಸ್, ಇನ್ ಕಮಿಂಗ್ ಡೇಸ್ ಅಲ್ಲಿ ಇಂಡಿಯಾ ಗ್ರೋ ಆಗೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಅಂತಾನೆ ಹೇಳ್ಬೋದು. ಲಾಸ್ಟ್ 4 days ಅಲ್ಲಿ ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು 2 days ಬೈ ಮಾಡಿದ್ದಾರೆ, 2 days ಸೆಲ್ ಮಾಡಿದ್ದಾರೆ. ಅಂದ್ರೆ ಗೋಲ್ಡ್ ಫಾಲ್ ಆಗ್ತಾ ಇರೋ ರೀಸನ್ ಇಂದ ಇನ್ವೆಸ್ಟರ್ ಏನಾದ್ರು ಟರ್ನ್ ಆಗ್ತಾರ, ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಪ್ರೀಶಿಯಸ್ ಮೆಟಲ್ ಇಂದ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ಗೆ ಅವ್ರೇನಾದ್ರು ಟರ್ನ್ ಆಗ್ತಾರಾ ಅನ್ನೋದನ್ನೇ ಕಾದ್ ನೋಡ್ಬೇಕಾಗಿದೆ. ಸೊ ಲಾಸ್ಟ್ 4 days ಅಲ್ಲಿ ನೋಡಿದ್ರೆ ಬಿಗ್ ಸೆಲ್ ಆಫ್ ಅಂತೂ ಯಾವುದೇ ಆಗಿಲ್ಲ, ಎಲ್ಲ ಪಾಸಿಟಿವ್ ಅಲ್ಲೇ ಮೂವ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದಾಗಿದೆ. ಇನ್ನ ಅದ್ರ ಜೊತೆಗೆ ರುಪಿ ರೆಕಾರ್ಡ್ ಲೋ ಅಲ್ಲೇ ಟ್ರೇಡ್ ಆಗ್ತಿದೆ, ಅಂದ್ರೆ 92 rupees per dollar ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇನ್ನು ಕ್ರೂಡ್ ಆಯಿಲ್ ನೋಡಿದ್ರೆ ಕ್ರೂಡ್ ಆಯಿಲ್ ಗ್ರಾಜುಯಲಿ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ. ಸೊ ಈಗ ಪ್ರೆಸೆಂಟ್ಗೆ $65 per ಬ್ಯಾರಲ್ ಅಲ್ಲಿ ಟ್ರೇಡ್ ಆಗ್ತದೆ. ಸೊ ಇದರಿಂದ
ಟ್ರೇಡ್ ಡಿಫಿಶಿಯೇಟ್ ಆಗುತ್ತಾ? ಯಾಕಂದ್ರೆ ಯಾವಾಗ್ಲೇ ಆಗ್ಲಿ ಕ್ರೂಡ್ ಪ್ರೈಸ್ ಇನ್ಕ್ರೀಸ್ ಆದಾಗ ನಾವು ಇಂಪೋರ್ಟ್ ಮಾಡ್ಕೊಂತಿರ್ತೀವಿ, ಕ್ರೂಡ್ ನೇ ಅತಿ ಹೆಚ್ಚು ಇಂಪೋರ್ಟ್ ಮಾಡ್ಕೊಳ್ಳೋದು, ಅದರಿಂದ ಟ್ರೇಡ್ ಡಿಫಿಶಿಯೇಟ್ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು. ಯಾವುದೇ ಒಂದು ಬಿಗ್ ಡೇಟಾ ಬಂದಿಲ್ಲ ಕ್ರೂಡ್ ಬಗ್ಗೆ. ಸೊ ಈ ಒಂದು ಇನ್ಕ್ರಿಮೆಂಟ್ಗೆ ಏನು ಟ್ರೇಡ್ ಡಿಫಿಶಿಟ್ ಆಗುತ್ತಾ ಇಲ್ವಾ ಅಂತ ಒಂದು ಅನಾಲಿಸಿಸ್ಗೆ ಯಾವುದೇ ಒಂದು ಡೇಟಾ ಅಂತೂ ಬಂದಿಲ್ಲ. ಅಟ್ ಪ್ರೆಸೆಂಟ್ ಗೆ ಸ್ಲೋಲಿ ಇನ್ಕ್ರೀಸ್ ಆಗ್ತಾ ಬರ್ತಾ ಇದೆ. ಇಲ್ಲಿ $60 ರೇಂಜ್ ಬೌಂಡ್ ಅಲ್ಲಿ ಟ್ರೇಡ್ ಆಗ್ತಿತ್ತು. ಆಲ್ಮೋಸ್ಟ್ 6 ಮಂತ್ಸ್ ನೋಡೋದಾದ್ರೆ $60 ಅಲ್ಲಿ ಇತ್ತು. ಈಗ $5 ಇನ್ಕ್ರಿಮೆಂಟ್ ಆಗ್ತಾ ಹೋಗ್ತಾ ಇದೆ. ಸೊ ಓವರ್ ಆಲ್ ನಮ್ಮ ಒಂದು ಗ್ಲೋಬಲ್ ಮಾರ್ಕೆಟ್ ನೋಡೋದಾದ್ರೆ, ಸೊ US ಮಾರ್ಕೆಟ್ ಮಿಕ್ಸ್ಡ್ ರಿಯಾಕ್ಷನ್ ಅನ್ನೇ ತೋರಿಸಿದೆ. ಓವರ್ ಆಲ್ ಅಲ್ಲಿ ಮಿಕ್ಸ್ಡ್ ರಿಯಾಕ್ಷನ್ ಅನ್ನು ತೋರಿಸ್ಬಿಟ್ಟು ಏನೇನ್ ಡೇಟಾ ಬಂದ್ರು ಯಾವುದೇ ಒಂದು ಬಿಗ್ ಫಾಲ್ ಆಗ್ಲಿ ಬಿಗ್ ಅಪ್ವರ್ಡ್ ಆಗ್ಲಿ ನೋಡಿಲ್ಲ. ಓವರ್ ಆಲ್ ಆಗಿ 250 ಪಾಯಿಂಟ್ಸ್ ಲಾಸ್ ಆಗ್ಬಿಟ್ಟು 49,000 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಆದ್ರೆ ಜಪಾನ್ ಮಾರ್ಕೆಟ್ ನೋಡೋದಾದ್ರೆ ಮಿಕ್ಸ್ಡ್ ರಿಯಾಕ್ಷನ್ ಅಂತ ತೋರಿಸಿದ್ರು, ಪಾಸಿಟಿವ್ 300 ಪಾಯಿಂಟ್ಸ್ ಅಲ್ಲಿ ಕ್ಲೋಸ್ ಆಗಿ 53,000 ಎಬೋ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಇನ್ನು ಇಂಡಿಯನ್ ಮಾರ್ಕೆಟ್ ಬಂದಾಗ, ಇಂಡಿಯನ್ ಮಾರ್ಕೆಟ್ ಅಲ್ಲಿ ಮಂಡೇ ಹಾಲಿಡೇ ಇತ್ತು, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ ಮಿಕ್ಸ್ಡ್ ರಿಯಾಕ್ಷನ್ ಏನಿದೆ, ಮಿಕ್ಸ್ಡ್ ರಿಯಾಕ್ಷನ್ ಅನ್ನೇ ತೋರಿಸ್ತಾ ಬಂದಿದೆ. ಮಿಕ್ಸ್ಡ್ ರಿಯಾಕ್ಷನ್ ತೋರಿಸಿ ಫ್ಲಾಟ್ 25% ಲಾಸ್ ಆಗ್ಬಿಟ್ಟು ಕ್ಲೋಸ್ ಆಗಿದೆ ನಿಫ್ಟಿ. ಸೊ ಹಾಗಾದ್ರೆ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ, ಅಂದ್ರೆ ಇನ್ನು ನೆಕ್ಸ್ಟ್ ವೀಕ್ ಅಲ್ಲಿ ಯಾವ ತರ ನಿಫ್ಟಿ ಮೂವ್ ಆಗ್ಬೋದು? ಸೊ ಮೇನ್ ಬಜೆಟ್ ಇದೆ. ಆ ಬಜೆಟ್ ಏನ್ ಅನೌನ್ಸ್ಮೆಂಟ್ ಮಾಡ್ತಾರೆ, ಬೇಸ್ಡ್ ಆನ್ ದಟ್ ನಿಫ್ಟಿ ಮೂವ್ ಆಗೋ ಸಾಧ್ಯತೆನೆ ಹೆಚ್ಚಾಗಿರುತ್ತೆ ಹೊರತು ಈ ಒಂದು ಇದರಲ್ಲಿ ಯಾವುದೇ ಒಂದು ಟೆಕ್ನಿಕಲ್ ಇಂಡಿಕೇಟರ್ ವರ್ಕ್ ಆಗಲ್ಲ. ನಾಳೆ ಏನ್ ಬಜೆಟ್ ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೋ ಬೇಸ್ಡ್ ಆನ್ ದಟ್ ಮೂವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಾದ್ರೆ ನಿಫ್ಟಿ ಈಗ ಪ್ರೆಸೆಂಟ್ ಗೆ ನಡೀತಾ ಇರೋದು 25,350 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದ್ರೆ, ರೆಸಿಸ್ಟೆನ್ಸ್ ಬಂದ್ಬಿಟ್ಟು 25,800 ಫಸ್ಟ್ ರೆಸಿಸ್ಟೆನ್ಸ್ ಆಗುತ್ತೆ. ಸೆಕೆಂಡ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 26,300 ಆಗಿರುತ್ತೆ. ಇನ್ನು ಸಪೋರ್ಟ್ ಬಂದಾಗ 24,900 ಫಸ್ಟ್ ಸಪೋರ್ಟ್ ಆಗಿರುತ್ತೆ, 24,600 ಸೆಕೆಂಡ್ ಸಪೋರ್ಟ್ ಆಗಿರುತ್ತೆ. ಯಾಕೆ ಇಷ್ಟು ಬಿಗ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂದ್ರೆ, ಮೇನ್ ಇವೆಂಟ್ ಬಜೆಟ್ ಇರೋದ್ರಿಂದ ಈಗ ಈ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಬಿಗ್ ಆಗಿರುತ್ತೆ. ಸೊ ಇನ್ನು ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ 59,600 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಅದರಿಂದ 60,300 ಇಸ್ ದ ಫಸ್ಟ್ ರೆಸಿಸ್ಟೆನ್ಸ್ ಆಗಿದೆ. 62,000 ವರ್ಗೂ ನೋಡ್ಬೋದು ಬ್ಯಾಂಕ್ ನಿಫ್ಟಿ ಅಪ್ ಸೈಡ್. ಇನ್ನು ಡೌನ್ ಸೈಡ್ ನೋಡೋದಾದ್ರೆ 58,000 ವರ್ಗೂ ಡೌನ್ ಸೈಡ್ ನೋಡ್ಬೋದು, ಅಂದ್ರೆ ಸಪೋರ್ಟ್ ಲೆವೆಲ್ ಅಲ್ಲಿ. ಇನ್ನು ಸೆನ್ಸೆಕ್ಸ್ ನೋಡೋದಾದ್ರೆ 82,270 ರೇಂಜ್ ಅಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 84,000 ಆಗಿದೆ, ಸಪೋರ್ಟ್ ಬಂದ್ಬಿಟ್ಟು 81,000 ಆಗಿದೆ. ಸೊ ಇದೆಲ್ಲ ನಿಫ್ಟಿ ಇಂಡೆಕ್ಸ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಇನ್ನು ಬಜೆಟ್, ಯೂನಿಯನ್ ಬಜೆಟ್ ನಾಳೆ ಅಂದ್ರೆ February 1st ಇರೋದ್ರಿಂದ ಸಂಡೇ, ಆದ್ರೆ ಅವತ್ತು ಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ಬಜೆಟ್ ಅವತ್ತು ಸ್ಟಾಕ್ ಮಾರ್ಕೆಟ್ ಸ್ಪೆಷಲ್ ಟ್ರೇಡಿಂಗ್ ಸೆಷನ್ ಅಲ್ಲಿ ನಾರ್ಮಲ್ ಸೆಷನ್ ತರನೇ ರನ್ ಆಗುತ್ತೆ. ಅಂದ್ರೆ 9 to 9 ಓಪನ್ ಆಗುತ್ತೆ, 9 to 9:08 ಪ್ರೀ ಓಪನಿಂಗ್ ಇರುತ್ತೆ, 9:15 ಇಂದ ಸ್ಟಾರ್ಟ್ ಆಗುತ್ತೆ, 3:30 ವರೆಗೂ ಮಾರ್ಕೆಟ್ ಆಸ್ ಯೂಶುವಲ್ ರನ್ ಆಗುತ್ತೆ. ಸೊ ಈ ಒಂದು ಬಜೆಟ್ ಅಲ್ಲಿ ಮೇನ್ ಇಂಪಾರ್ಟೆಂಟ್ ಏನಿರುತ್ತೆ, ಡಿಫೆನ್ಸ್ ಸೆಕ್ಟರ್ಗೆ ಏನ್ ಒತ್ತು ಕೊಡ್ತಾರೆ, ಪ್ರೀವಿಯಸ್ಲಿ ಏನ್ ಕೊಟ್ಟಿದ್ರು ಈಗ ಏನ್ ಒತ್ತು ಕೊಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಏನೆಲ್ಲ ಒತ್ತು ಕೊಡ್ತಾರೆ. ಪ್ರೀವಿಯಸ್ಲಿ ಅರೌಂಡ್ 7 lakh or 8 lakh ವರೆಗೂ ಕೊಟ್ಟಿದ್ರು ರೈಲ್ವೆ ಬಜೆಟ್. ಈ ಸರಿ ಎಷ್ಟು ಕೊಡ್ತಾರೆ? ಇನ್ನು ಅದ್ರ ಜೊತೆಗೆ ಅಗ್ರಿಕಲ್ಚರ್ ಆಗಿರ್ಬೋದು, ಹೆಲ್ತ್ ಕೇರ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್, ಆಮೇಲೆ ಇನ್ನೋವೇಷನ್ ಅಂಡ್ AI ಇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿಸ್ ಇಯರ್ ಅಂತಾನೆ ಹೇಳ್ಬೋದು. ಇದಕ್ಕೆಲ್ಲ ಏನ್ ಒತ್ತು ಕೊಟ್ಟಿರ್ತಾರೆ? ಸೊ ಇದೆಲ್ಲ ಬಂದ್ಬಿಟ್ಟು ಒಂದು ಪಾರ್ಟ್ ಆಗಿದೆ. ಅದ್ರ ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಇಂಡಿವಿಜುವಲ್ಗೆ ಏನ್ ಇಂಪಾರ್ಟೆನ್ಸ್ ಕೊಡ್ತಾರೆ. ಅಟ್ ಪ್ರೆಸೆಂಟ್ ಗೆ 12 lakh ಇರೋದು 13 lakh ಇನ್ಕ್ರೀಸ್ ಮಾಡ್ತಾರಾ, ಇಲ್ಲ 12 lakh ಅಲ್ಲೇ ಕಾದಿರ್ಸ್ಕೊಂತಾರ ಅನ್ನೋದು ನೋಡ್ಬೇಕಾಗಿದೆ. ಅದ್ರ ಜೊತೆಗೆ ಮಾರ್ಕೆಟ್ಗೆ ಎಸ್ಪೆಷಲಿ ಏನಾದ್ರೂ ಇಂಪಾರ್ಟೆನ್ಸ್ ಕೊಡ್ತಾರಾ, ಟ್ಯಾಕ್ಸ್ ರಿಬೇಟ್ ಆಗಿರ್ಬೋದು ಫಾರಿನ್ ಇನ್ವೆಸ್ಟರ್ಸ್ ನ ಅಟ್ರಾಕ್ಟ್ ಮಾಡೋದಕ್ಕೆ, ಇಲ್ಲ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ STT ಅಲ್ಲಿ ಏನಾದ್ರು ರಿಫಾರ್ಮೆನ್ಸ್ ತರ್ತಾರಾ. ಸೊ ಇದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ ಈಗ US ಇಂದ ಎಕ್ಸ್ಪೋರ್ಟ್ ಅಲ್ಲಿ ಯಾರ್ಯಾರು ನಷ್ಟ ಹೊಂದಿದ್ದಾರೆ, ಯಾವ್ಯಾವ ಸೆಕ್ಟರ್ ಬ್ಯಾಕ್ ಇದೆಯೋ ಅವ್ರಿಗೆ ಸಪೋರ್ಟ್ ಕೊಟ್ಬಿಟ್ಟು ಲಿಫ್ಟ್ ಮಾಡ್ತಾರ. ಎಕ್ಸಾಂಪಲ್ ಟೆಕ್ಸ್ಟೈಲ್ ಕಂಪನಿ ಈಗ ಬಿಗ್ಗೆಸ್ಟ್ ಲಾಸ್ ಅಂತಾನೆ ಹೇಳ್ಬೋದು. ಅಂತ ಕಂಪ್ನಿಗಳಿಗೆ ಏನಾದ್ರು ಇವರು ಮೂವ್ ಕೊಡ್ತಾರಾ, ಅಂದ್ರೆ ಇಂಪಾರ್ಟೆನ್ಸ್ ಕೊಡ್ತಾರಾ ಈ ಬಜೆಟ್ ಅಲ್ಲಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ರೋಲ್ ಆಗಿರುತ್ತೆ. ಸೊ ಇದೆಲ್ಲ ಆದ್ರೂ ಈಗ ನೆಕ್ಸ್ಟ್ ಎಕ್ಸಿಸ್ಟಿಂಗ್ ಜೇಮ್ಸ್ ಪೋಲ್ ಆದ್ರೆ ನೆಕ್ಸ್ಟ್ ಕೆವಿನ್ ವಾರ್ಶ್ ಬರ್ತಾರೆ. ಕೆವಿನ್ ವಾರ್ಶ್ ಯಾವ ತರ ಪಾಲಿಸಿಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಮಾರ್ಕೆಟ್ ಡ್ರೈವ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಫೆಡ್ ಚೇರ್ಮನ್ ಕೆವಿನ್ ವಾರ್ಶ್ ಡೊನಾಲ್ಡ್ ಟ್ರಂಪ್ ಅವರು ಆಲ್ರೆಡಿ ನಾಮಿನೇಟ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಅವರು ಯಾವಾಗ ಮೇ ಬಿ ಇನ್ ನೆಕ್ಸ್ಟ್ 1 or 2 months ಅಲ್ಲಿ ಅವರು ಚಾರ್ಜ್ ತಗೊಂತಾರೆ ಅಂತಾನೆ ಹೇಳ್ಬೋದು. ಸೊ ಇದೆಲ್ಲ ಬಂದ್ಬಿಟ್ಟು ಈ ವೀಕ್ ನ ಅಪ್ಡೇಟ್ಸ್.
ಈ ವೀಕ್ ಅಲ್ಲಿ ಮೈನ್ ಗೋಲ್ಡ್ ಅಂಡ್ ಸಿಲ್ವರ್ ಬಿಗ್ಗೆಸ್ಟ್ ಫಾಲ್ ಆಗಿದೆ. ಸೊ ಎಲ್ಲಾ ಮಾರ್ಕೆಟ್ ಫ್ಲಾಟ್ ಆಗಿದೆ. ಸೊ ಇಷ್ಟೆಲ್ಲ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಬಿಟ್ಟು ನಮ್ಮ ಟೀಮು ನಿಮ್ ಮುಂದೆ ತಂದಿದೆ. ಇದೆಲ್ಲ ವ್ಯಾಲ್ಯೂಬಲ್ ಅನ್ಸಿದ್ರೆ ಲೈಕ್ ಮಾಡಿ, ಹಂಗೆ ಮರಿದೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ.